ಲೋಹಿತ್ ಶ್ರೀನಾಥ್ ಅವರೇ, ಹಾಗೂ ಬಾಮಾ ಹರೀಶಣ್ಣ ಅವರೇ, ಬಾಮಾ ಗಿರೀಶಣ್ಣ ಅವರೇ, ನಮ್ಮ ಪದ್ಮಾವತಿ ಚಂದ್ರಶೇಖರ್ ಅವರೇ, ತೇಜಮೂರ್ತಿ ಅವರೇ, ಚಲಮೂರ್ತಿ ಅವರೇ, ನನಗೆ ತುಂಬ ಇದನ್ನು ತೋರಿಸ್ಕೊಟ್ಟಂಥ ಗಿರೀಶಣ್ಣ ಅವರೇ, ನಮಗೆ ಸಮಯ ಇಲ್ಲದೇ ಇದ್ರೂ ಸಹ ಅವ್ರು ಹೇಳ್ತಾ ಟೈಮ್ಗೆ ನಾನು ಇಲ್ಲಿ ಬಂದು ಅಟೆಂಡ್ ಆಗ್ತಾಯಿದ್ದೆ. ಗಿರೀಶಣ್ಣವರೇ ಮತ್ತು ಎಲ್ಲ ಇಲ್ಲಿ ನೆರೆದಿರುವಂಥ ಪತ್ರಿಕಾ ಮಾಧ್ಯಮದವರೇ ಮತ್ತು ನನ್ನ ಸ್ನೇಹಿತರೆ, ಈಗಾಗಲೇ ಎಲ್ಲ ಫಿಲಮ್ ಬಗ್ಗೆ ಮಾತಾಡಿದ್ದಾರೆ. ರಾಗಿಣಿಯವರು ಒತ್ತಿ ಹೇಳ್ತಾ ಇದ್ದಾರೆ ಎಲ್ಲ ಸಿನಿಮಾಕ್ಕೆ ಹೋಗಿ ಫಿಲಮ್ ನೋಡಿ ಅಂತ. ನಮ್ಮ ರಾಮಮೂರ್ತಿ ಸಾಹೇಬರು, ಪವನ್ ಕುಮಾರ್ ಅವರು ನನ್ನನ್ನು ಸುಮಾರು 1 ವರ್ಷ ಆಯಿತೇನೋ ನಾವು ಸ್ಟಾರ್ಟ್ ಮಾಡಿದ್ದೇನೆ, 1 ವರ್ಷದ ಮೇಲಾಗಿದೆ. ಪವನ್ ಕುಮಾರ್ ಅವರು ಹೋಗಿ ನಾವು ಶೂಟಿಂಗ್ ಹೋದಾಗ ಅರ್ಜೆಂಟ್ ಮಾಡೋಕ್ಕೆ ಕೂಡುದು ಸರ್ ಅಂತ ಅಂದ್ಬಿಟ್ಟು ರಾಮಮೂರ್ತಿ ಸಾಹೇಬ್ರಿಗೆ ಹೇಳಿದ್ರು. ರಾಮಮೂರ್ತಿ ಸಾಹೇಬರು ಮುಖ ನೋಡಿದಾಗಲೇ ನನಗೆ ಒಂದು ಸ್ವಲ್ಪ ಇದು ಯಾಕೋ ಇದಿಲ್ಲ ಅಂತ ಅಂದ್ಬಿಟ್ಟು ಇವತ್ತು ಏನಾರ ನಾನು ಈ ಮಟ್ಟಕ್ಕೆ ಈ ತಾಳ್ಮೆಯಿಂದ ಇರಬೇಕು ಅಂದರೆ ಕುಮಾರ್ ಬಂಗಾರಪ್ಪನವ್ರನ್ನ ನೋಡಿ, ರಾಮಮೂರ್ತಿ ಸಾಹೇಬ್ರನ್ನ ಇದನ್ನು ನೋಡಿ ನಾನು ತಾಳ್ಮೆಯನ್ನು ಕಲ್ತಿದ್ದೀನಿ. ನನಗೆ ಈ ಸಿನಿಮಾಕ್ಕೆ ಬಂದಾದ್ಮೇಲೆ ನನಗೆ ಸಿನಿಮಾದ ಏನು ಅಂತ ಗೊತ್ತೇ ಇಲ್ಲ. ನನಗೆ ನಮ್ಮ ಶಿವರಾಮೇಗೌಡರು ಬರೀ ರಾಜಕಾರಣ ತೋರಿಸಿದ್ರು. ನನಗೆ ಈ ಸಿನಿಮಾದಲ್ಲಿ ಬಂದು ಹೆಂಗಪ್ಪ ನಾವು ಪಾತ್ರ ಮಾಡೋದು, ಹೆಂಗೆ ಹೇಳೋದು ಅಂತ ಹರೀಶಣ್ಣ ಅವ್ರಿಗೆ ಸುಮಾರು 6 ತಿಂಗಳು ಸಿಕ್ಕಿರಲಿಲ್ಲ ನಾನು. ಅವರು ಫೋನ್ ಮಾಡ್ತಾ ಇರೋರು. ಕೊನೆಗೆ ಹಂಗೋ ಹಿಂಗೋ ಹಿಡ್ದು ರಾಮಮೂರ್ತಿ ಸಾಹೇಬರು ಎಲ್ಲ ಒಂದು ಕಡೆ ಕೂತ್ಕೊಂಡು ಆಫೀಸಲ್ಲೆಲ್ಲ ಚರ್ಚೆ ಮಾಡಾದ್ಮೇಲೆ ಈ ಸಿನಿಮಾನ ಕಥೆಯನ್ನು ಹೇಳಿದ್ರು. ಹೇಳಾದ್ಮೇಲೆ ಇದು ಒಪ್ಕೊಂಡ್ರು. ಕುಮಾರ್ ಬಂಗಾರಪ್ಪನವರು, ರಾಗಿಣಿಯವರು ಮತ್ತು ಕೆಲವರು ದೊಡ್ಡಣ್ಣ ಅವರು ಇವರೆಲ್ಲ ಪಾತ್ರ ಮಾಡ್ತಾರೆ ಅಂತ ಗೊತ್ತಾದ್ಮೇಲೆ ನಾನು ಜಾಯಿನ್ ಆದೆ. ಆದಮೇಲೆ ಗೊತ್ತಾಯ್ತಿದ್ದು ಎಲ್ಲಿವರೆಗೆ ತಗೊಂಡ್ಬಿಡ್ತು ಅಂದರೆ, ನನಗೆ ಈ ಕಥೆ ಹೇಳ್ಬೇಕು ಫಸ್ಟು. ಈ ನ್ಯಾಯಬೆಲೆ ಅಂಗಡಿ ಅಧ್ಯಕ್ಷ ಅನ್ನೋದು ಮೊದಲೇ ನನ್ನ ನ್ಯಾಯಬೆಲೆ ಅಂಗಡಿ ಮಾಲೀಕನಾಗಕ್ಕೆ ತುಂಬ 85ರಲ್ಲಿ ತುಂಬ ಶ್ರಮಪಟ್ಟನು. ನಮ್ಮ ತಾಲೂಕಿನಲ್ಲಿ ಪ್ರೆಸೆಂಟ್ ಮಂತ್ರಿ ಆಗ ಕೃಷ್ಣಪ್ಪನವ್ರು ಇದ್ದರು. ಕೃಷ್ಣಪ್ಪನವ್ರು ನಮ್ಮ ಪರ ಇದ್ದರೆ ಜಯಕ್ಕ ನನ್ನ ವಿರುದ್ಧ ಅವ್ರ ಹೆಂಡ್ತಿ. ಅಂಗಡಿ ಕೊಡ್ದು ಅಂತ ಸುಮಾರು 1 ವರ್ಷ ತ್ಯಾಗ ಮಾಡಿದ್ರು. ಶಿವರಾಮೇಗೌಡರು ಬೆಂಗಳೂರು ಆಯಿತು, ಮಂಡ್ಯ ಆಯಿತು, ಎಲ್ಲನೂ ಕರ್ಕೊಬಿಟ್ಟು ಕೊನೆಗೆ ಹೇಳ್ಬಿಟ್ರು, ಯಾಕೋ ಸರಿ ಹೊಂತ ಇಲ್ಲ ಕೃಷ್ಣಪ್ಪ, ನಿನಗೆ ಬಿಡಲ್ಲ, ಇವರು ರಾಕ್ಷಸರಿದ್ದಾರೆ, ನೀನು ಬೇರೆ ಏನಾರ ಬಿಸ್ನೆಸ್ ಮಾಡೋಣ ಸುಮ್ಮನಿರಿ ಅಂತ. ಆದರೂ ಹೇಳಿದ್ರು, ಅವ್ರು ಸಮಾಧಾನ ಮಾಡಿದ್ರು. ನಾನು ಬಿಡಲಿಲ್ಲ. ಇದೇನೇ ಆದರೂ ಮಾಡಲೇಬೇಕು ಅಂತ ಅಂದರೆ ಒಂದು ದಿವಸ ದೇವೇಗೌಡರು ಇದಕ್ಕೆ ಬರ್ತಾಯಿದ್ರು ಮಂಡ್ಯಕ್ಕೆ, ನೀರಾವರಿ ಸಚಿವರಾಗಿದ್ದಾಗ. ಆಗ ಕೃಷ್ಣಪ್ಪನವರು ಜಿಲ್ಲಾ ಮಂತ್ರಿ. ಆವಾಗ ಇವರು ಅಮರನಾರಾಯಣ ನಮ್ಮ ಜೆ ಡಿ. ಆಗ ದೇವೇಗೌಡರು ಬರ್ತಾ ಇದ್ದಂಗೆ ಅಡ್ಡ ಹಾಕೊಂಡೆ ನಾನು. ಚೌಡಯ್ಯನವರು MLA ಇದ್ದರು. ಆಗ ಅಡ್ಡ ಹಾಕೊಂಡೆ. ಏನಪ್ಪ ಅಂತ ಅಂದರು. ಸರ್ ಈ ಥರ ಆಗಿದೆ, ಕೃಷ್ಣಪ್ಪನವ್ರು ಅಡ್ಡಿ ಮಾಡ್ತಾವ್ರೆ ಅಂತ. ಅಮರನಾರಾಯಣ ಕರೆಸಿದ್ರು. 1 ಗಂಟೆ ಒಳಗೆ ಆದೇಶ ತಂದು ಕೊಡಬೇಕು ನನ್ನ ಕೈಲಿ ಅಂದರು. ಆ ಆದೇಶನ ತಂದು 7:30 ರಾತ್ರಿ ನನಗೆ ಕೊಟ್ಟಾಗ ನಾನು ಇಲ್ಲಿಗೆ ಬಂದು ನಿಂತ್ಕೊಳ್ಳೋಕ್ಕೆ ಶಿವರಾಮೇಗೌಡರೇ ಕಾರಣ. ಇವತ್ತು ಯಾಕೆ ಅಂದರೆ ನಾವು ಹಳೆದನ್ನು ನೆನ್ಕೋಬೇಕಾಗ್ತದೆ. ಇವತ್ತು ದೆಹಲಿಯಲ್ಲಿ 4.25 ಲಕ್ಷ ಜನ ಸೇರಿಸಿ ಒಂದು ರಾಮವಿಲಾನ ಮೈದಾನದಲ್ಲಿ ಸ್ಟ್ರೈಕ್ ಮಾಡಿ ಆಗ ಭಾಷಣ ಮಾಡಿದೆ ನಾನು. ನನಗೆ ಲ್ಯಾಂಗ್ವೇಜ್ ಬರಲ್ಲ. ಯಾರೋ ಮಾತಾಡ್ತಾರೆ, ನಮ್ಮ ಕರ್ನಾಟಕದವ್ರು ಚಪ್ಪಾಳೆ ಹೊಡೋರು, ಎಲ್ಲ 5 ಲಕ್ಷ ಜನನೂ ಚಪ್ಪಾಳೆ ಹೊಡೆಯೋರು. ನನಗೆ ರಾಮಲೀಲಾ ಮೈದಾನದಲ್ಲಿ ಬಂದು ಚಪ್ಪಾಳೆ ಹೊಡೆಸೋ ಪಡೆಯೋಂಥ ಭಾಗ್ಯ ನನಗೆ ಬರ್ತಲ್ಲ ಅಂತ ಖುಷಿ ಆಯಿತು. ಅವತ್ತಿಂದ ನಾನು ಯಾತಕ್ಕೆ ಇದನ್ನು ಹೇಳ್ತೀನಿ ಅಂದರೆ ಶ್ರಮ. ಇವತ್ತೇನು ಫಿಲಮ್ ತೆಗಿಬೇಕಾದ್ರೆ ಯಾರೋ 1 ತಿಂಗಳಿಗೋ 2 ತಿಂಗಳು ಆಲೇ ಫಿಲಮ್ ರಿಲೀಸು, 3 ದಿವಸ ಆದಮೇಲೆ ಮುಚ್ಚಾಯಿತು. ಇದೇನು ಹಿಂಗೆ ಆಯ್ತಾವಲ್ಲ, ಈ ಟೈಮಲ್ಲಿ ಹರೀಶಣ್ಣ ತಲೆ ಕೆಡಿಸ್ಕೊಂಡವರಲ್ಲ ಅಂದ್ಬಿಟ್ಟು ನಾನು ಯೋಚನೆ ಮಾಡ್ತಾಯಿದ್ದೆ. ಇವತ್ತು ಗಿರೀಶಣ್ಣ ನನ್ನ ಜೊತೆ ಬಂದಿದ್ದರು ಉತ್ತರ ಕರ್ನಾಟಕಕ್ಕೆ. ಅಲ್ಲ, ಆ ಜನನ ನೋಡಿ ಇವತ್ತೇನು 4.25 ಕೋಟಿ ಜನ ನಮ್ಮ ಇದರಲ್ಲಿ ನಾವು ಅನ್ನ ಹಾಕ್ತಾ ಇರೋದು, ಅಕ್ಕಿ ಕೊಡ್ತಾ ಇರೋದು 4.25 ಕೋಟಿ. ಇಡೀ ದೇಶದಲ್ಲಿ ಯಾರೂ 5 kg ಮೇಲೆ ಕೊಡ್ತಾ ಇಲ್ಲ. ಕರ್ನಾಟಕದಲ್ಲಿ 10 kg ಅಕ್ಕಿ ಕೊಡುವಂಥ ವ್ಯವಸ್ಥೆನ 5-6 ರಾಜ್ಯಕ್ಕೆ ಸುತ್ತಿ CM ಸಿದ್ದರಾಮಯ್ಯನವ್ರ ಹತ್ರ ಗಲಾಟೆ ಮಾಡಿ ರಿಕ್ವೆಸ್ಟ್ ಮಾಡಿ ಈ ದೇಶದಲ್ಲಿ ಯಾರೂ ಕೊಡದೇ ಇರೋಂಥದ್ದನ್ನ 10 kg ಅಕ್ಕಿನ ಈ ಸರ್ಕಾರ ಕೊಡ್ತಾ ಇದೆ. ಅದಕ್ಕೆ ಹೋರಾಟ ನಮ್ಮದು ಸಂಘದ್ದು. ಇವರೆಲ್ಲ ನಮ್ಮ ಸ್ನೇಹಿತರೆಲ್ಲ ಹಾಕಿದ್ದಾರೆ, ಬಡವರು ತಿಂತಾ ಇದ್ದಾರೆ ಇವತ್ತು 10 kg ಅಕ್ಕಿನ. ಎಲ್ಲ ಕೊಂಡಿಸಿದ್ವಿ ಸರ್, ಎಲ್ಲ ಕಡೆ ಹೋಗಿದ್ದೀವಿ. ಹರೀಶಣ್ಣ ಕೇಳಿದ್ರು, ಏನಣ್ಣ ನಿಮಗೆ ಜನ ಉತ್ತರ ಕರ್ನಾಟಕದಲ್ಲಿ ಇಷ್ಟೊಂದು ಜನ ಇದ್ದಾರಲ್ಲ, ನೀವು ಯಾಕೆ MLA ನಿಂತ್ಕೋಬಾರ್ದು ಅಂದರು. ನಾನು ಹರೀಶಣ್ಣಗೆ ಹೇಳಿದೆ, ಅಣ್ಣ ನಮ್ಮ ತಾಲೂಕಲ್ಲಿ ನಿಂತ್ಕೊಂಡು ಸೋಲಕ್ಕೆ ಒಂದು 25 ಕೋಟಿ ಬೇಕು, ಗೆಲ್ಲಕ್ಕಲ್ಲ, ಸೋಲಕ್ಕೆ 25 ಕೋಟಿ ಬೇಕು. ಅಲ್ಲೇ ನಿಂತ್ಕೊಳ್ಳೋದು ಶಿವರಾಮೇಗೌಡರು ಇವರೆಲ್ಲ. ನಮ್ಮ ರಾಜಕಾರಣನೇ ಇರಲಿಲ್ಲ. HD ಕೃಷ್ಣಪ್ಪನವರು, ಸಿಂಗಾರೇಗೌಡರು ಒಂದು ಅರ್ಜಿ ಹಾಕ್ಬಿಟ್ಟು ಯಾವುದೋ ಕಲ್ಲು ಕಟ್ಟೆಗಳು ಇರ್ತಾವಲ್ಲ ಹಳ್ಳಹಳ್ಳಿಲಿ, ಅಲ್ಲಿ ಹೋಗಿ ಕೂತ್ಕೊಂಡು ಚುನಾವಣೆಗೆ ನನಗೆ ಸಹಾಯ ಮಾಡಿ ಅಂತ ಹೋದರೆ ಅದು ಮುಗ್ದಾಯ್ತು, ಓಟಾಗಿ ಗೆಲ್ಲಿಸ್ತಾಯಿದ್ರು. ಶಿವರಾಮೇಗೌಡರು 84ರಲ್ಲಿ ಹಿಡಿದ ಮೇಲೆ ಆ ತಾಲೂಕೆ ಅಲ್ಲೋಲಕಲ್ಲ ಆಗೋಯ್ತು. ಇವತ್ತು 25 ಕೋಟಿ ಸೋಲಕ್ಕೆ ಬೇಕು ಚುನಾವಣೆಗೆ ನಿಂತರೆ. ಆ ಮಟ್ಟಕ್ಕೆ ರಾಜಕಾರಣನ ತಂದು ಈ ದೇಶದಲ್ಲಿ ಸತ್ಯ ಹೇಳ್ತೀನಿ ಸರ್, ನಾನು ಎಷ್ಟೋ ಜನ
ಆಯ್ತು 2 ನಿಮಿಷ. ಎಷ್ಟೋ ಜನ ನನ್ನನ್ನು ಜಿಲ್ಲಾ ಪಂಚಾಯತಿ ಮೆಂಬರು ಇವರು ಶಿವರಾಮೇಗೌಡ್ರ ಒಂದು ಸ್ವಲ್ಪ ಇಂಟರ್ವ್ಯೂ ಕೊಡಿಸಿ ಮಾತಾಡಬೇಕು ನೋಡಬೇಕು ಅನ್ನೋರು. ಅಂಥ ಪರಿಸ್ಥಿತಿ ಇತ್ತು ಶಿವರಾಮೇಗೌಡರಿಗೆ. ಇವತ್ತು ದೇವ್ರು ಚೆನ್ನಾಗಿಟ್ಟಿದ್ದಾನೆ. ನಮ್ಮ ಸಾರಾ ಗೋವಿಂದಣ್ಣವ್ರು ಹೇಳಿದ್ರಲ್ಲ, ಬೇಕಾದಷ್ಟಿದೆ ಸ್ಕೂಲ್ಗಳು ಎಂಜಾಯ್ ಮಾಡ್ತಾವ್ರೆ, ಈಗ ಸಿನಿಮಾ ಮಾಡ್ತಾರೆ ಅಂತ. ಆಗ ಸಿನಿಮಾ ಮಾಡಲಿಕ್ಕೂ 2ನೇ ಪಾರ್ಟ್ 2ಗೆ ಅವರು ಕೊಟ್ಟಿದ್ದಾರೆ. ಮೊನ್ನೆ ಅಧಿಕಾರಿನೂ ಹೇಳ್ಬಿಟ್ರು ಇದಕ್ಕೆ ತೇಜು ಇವರು ನಮ್ಮ ಚಲುಮೂರ್ತಿಯವ್ರ ಹತ್ರ, ಇದು 2nd ಪಾರ್ಟ್ ಮಾಡಲೇಬೇಕು ಅಂತ.